ಕಣ್ಣುಗಳನ್ನು ಮುಚ್ಚಿದವರಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ನಮ್ಮನ್ನು ನಾವೇ ದೇವರ ಸಮ್ಮುಖದಲ್ಲಿ ತಗ್ಗಿಸಿದವರಾಗಿ, ಅಪ್ಪ, ನಾವುಗಳು ಕುಟುಂಬವಾಗಿ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುವುದಕ್ಕೆ ನಮಗೆ ಸಹಾಯ ಮಾಡಪ್ಪ ಎಂಬುದಾಗಿ ಹೇಳಿ ಈ ಒಂದು ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಕೂಟವನ್ನು ಪ್ರಾರ್ಥನೆಯನ್ನು ಆರಂಭಿಸೋಣ. ನಮ್ಮೆಲ್ಲರನ್ನು ಅಧಿಕವಾಗಿ ಪ್ರೀತಿಸುವಂಥ, ಪರಾಂಬರಿಸಿ ಕಾಯ್ದು ಕಾಪಾಡುತ್ತಿರುವಂಥ ನಮ್ಮ ದಯಾಪರ ದೇವನಾದಂಥ ಯೇಸುವೆ, ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ರಾಚನೆ ಇಂದು ಎಂದೆಂದು ಮಾರ್ಪಡದ ದೇವರು, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಜೀವಿಸುವ ದೇವರಾಗಿರುವಂಥ ತಂದೆಯಾದ ದೇವರೇ, ನಮಗಾಗಿ ಕೊಡಲ್ಪಟ್ಟಂಥ ದೇವಕುಮಾರನಾದಂಥ ಯೇಸು ರಾಚನೆ, ಓ ತ್ರಯೇಕ ದೇವರೇ, ಪರಿಶುದ್ಧ ಆತ್ಮನೇ, ನಿಮ್ಮ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರ. ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನು, ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸ ಮಾಡುವಾತನು. ಓ, ಈ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವಾತನಾಗಿರುವಾತನೇ ನಿಮಗೆ ಸ್ತೋತ್ರ ರಾಜ. ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ, ಈ ಮಧ್ಯಾಹ್ನದ ಸಮಯಕ್ಕಾಗಿ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಒಂದು ಕುಟುಂಬವಾಗಿ ಒಂದು ಸ್ಥಳದಲ್ಲಿ ಸೇರಿರುವಾಗ, ಅಪ್ಪ, ನಿನ್ನ ಪ್ರಸನ್ನತೆಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವಪ್ಪ. ನಿಮ್ಮ ಮುಖದ ಕಡೆಗೆ ನೋಡುತ್ತೇವೆ, ನಿಮ್ಮ ಸಮ್ಮುಖವನ್ನು ಆಶಿಸುತ್ತೇವೆ. ರಾಚನೆ ದೇವಾ, ಇಲ್ಲಿ ನಡೆಯುವಂಥ ಈ ಒಂದು ಪ್ರಾರ್ಥನಾ ಕೂಟವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇವಪ್ಪ. ಆರಂಭದಿಂದ ಹಿಡಿದು ಕೊನೆಯವರೆಗೂ ದೇವರಾತ್ಮನ ಪ್ರಸನ್ನತೆ, ಓ ದೇವನೇ, ನಿಮ್ಮ ಸಮ್ಮುಖ ನಮ್ಮನ್ನು ಆವರಿಸಲಿ. ನಮ್ಮ ಹಾಡುಗಳನ್ನು ಅಂಗೀಕರಿಸುವ ದೇವರಾಗಿ, ನಮ್ಮ ಆರಾಧನೆಯಲ್ಲಿ ಜೀವಿಸುವ ದೇವರಾಗಿ, ನಮ್ಮ ಮಧ್ಯದಲ್ಲಿ ಮಹಿಮೆಯಾಗಿ ನೀನು ತಾನು ಇಳಿದು ಬಂದು ನಮ್ಮ ಮಧ್ಯದಲ್ಲಿ ಚಲಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವಪ್ಪ. ನಿಮಗೆ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬರ ಮೇಲೂ ನಿಮ್ಮ ಕೈಗಳನ್ನು ಚಾಚಿ, ಅಪ್ಪ, ನಮ್ಮನ್ನು ನೀನು ತಾನೇ ಮುಟ್ಟಿ ಬಲಪಡಿಸಿ ಯೋಗ್ಯರನ್ನಾಗಿ ಮಾಡಿ, ನಮ್ಮಲ್ಲಿರುವಂಥ ಎಲ್ಲ ಬೇಡವಾದ ಕಾರ್ಯಗಳನ್ನು ದೂರ ಮಾಡಿ ದೇವನೇ, ತೆರೆದ ಮನಸ್ಸಿನೊಂದಿಗೆ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತೆ ನಮಗೆ ನೀನು ತಾನೇ ಸಹಾಯ ಮಾಡು ದೇವ. ನಿಮಗೆ ಸ್ತೋತ್ರ. ನಿಮ್ಮ ಕೃಪಾಭರಿತ ಕರಗಳಲ್ಲಿ ಸೇರಿರುವಂಥ ಎಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ನಾವೇ ತಾಳ್ಮೆಯಿಂದ ತಗ್ಗಿಸುತ್ತೇವಪ್ಪ. ನಿಮಗೆ ಸ್ತೋತ್ರ. ನೀನು ತಾನೇ ಹೆಚ್ಚಬೇಕು, ನಾವುಗಳು ದೇವನೇ ಕಡಿಮೆಯಾಗಬೇಕು. ದೇವನೇ, ನೀನು ತಾನೇ ಹೆಚ್ಚಾಗಬೇಕಪ್ಪ. ನಿನ್ನ ಹೆಸರು ಮಾತ್ರವೇ ಉನ್ನತಿಗೆ ಬರಬೇಕು ದೇವ. ನಿಮಗೆ ಸ್ತೋತ್ರ. ರಾಚನೆ ಹಾಡುಗಳ ಮೂಲಕವಾಗಿ ನಿನ್ನ ನಾಮ ಮಾತ್ರ ಮಹಿಮೆ ಪಡುವಂತಾಗಲಿ. ಈ ಒಂದು ದಿನದಲ್ಲೂ ದೇವನೇ ಸೇರಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೂ ನೀನು ಇಳಿದು ಬರುವುದಕ್ಕಾಗಿ, ಕೈಗಳನ್ನು ಚಾಚುವುದಕ್ಕಾಗಿ, ನೀನು ತಾನೇ ನಮ್ಮನ್ನು ಮುಟ್ಟುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ದೇವನೇ, ಈ ದಿನದಲ್ಲೂ ಕೂಡ ಮಾತನಾಡಿರುವಂಥ ದೇವದಾಸರನ್ನು ಇದು ನಿಮ್ಮ ಅಭಿಷೇಕದೊಳಗೆ ಮುಚ್ಚೆವರೆ ಮಾಡಿಕೊಂಡು ದೇವನೇ, ನೀನು ತಾನೇ ನಮ್ಮೆಲ್ಲರೊಟ್ಟಿಗೆ, ನಿನ್ನ ಮಕ್ಕಳೊಟ್ಟಿಗೆ ನೀನು ತಾನೇ ಮಾತನಾಡುವಂಥ ದೇವನಾಗಿ, ನಿನ್ನ ವಾಕ್ಯ ದೇವನೇ, ನಾವುಗಳು ಎಚ್ಚರ ನಿಮ್ಮ ಬರುವಿಕೆಗಾಗಿ ಸಿದ್ಧವಾಗಿ ಕಾಯ್ದಿರುವಂಥ ಮೊದಲಗೆತ್ತಿ ಸಭೆಯಲ್ಲಿರುವಂಥ ಮಕ್ಕಳಾಗಿ ಕಾಣಪಡುವಂತೆ ನಮ್ಮೆಲ್ಲರೊಟ್ಟಿಗೆ ನೀನು ತಾನೇ ಮಾತನಾಡು. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸು, ಧೈರ್ಯಪಡಿಸು, ನಮ್ಮನ್ನು ತಿದ್ದಬೇಕಾದ ದಾರಿಯಲ್ಲಿ ನಮ್ಮನ್ನು ತಿದ್ದು ದೇವ. ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ವಾಕ್ಯಗಳಿಗೆ ನಮ್ಮನ್ನು ಒಪ್ಪಿಸುವಂಥ ಮನೋಭಾವವನ್ನು ನಮಗೆ ಕೊಡು ದೇವನೇ. ನಿಮಗೆ ಸ್ತೋತ್ರ. ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ನೀವೇ ಜವಾಬ್ದಾರಿ ತೆಗೆದುಕೊಳ್ಳಿರಿ, ಆಶೀರ್ವದಿಸಿರಿ, ಬಲಪಡಿಸಿರಿ, ನಮ್ಮೊಂದಿಗೆ ಮಾತನಾಡಿರಿ. ಕರ್ತನು, ನಮ್ಮ ಒಡೆಯನು, ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಮಧುರಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳುವಂಥ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಇನ್ನು ಹೆಚ್ಚಾಗಿ
ತಳ್ಳಿ ಬಿಡದ ದೇವ, ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ಕಷ್ಟಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ನಿನ್ನ ಪ್ರೀತಿ ಕರುಣೆಯಿಂದಲೇ ನಾ ಜೀವಂತವಾಗಿರುವೆ. ಕೊರತೆಯೆಲ್ಲ ನೀಗಿಸಿ ನಿನ್ನ ದಿನವೂ ಪೋಷಿಸಿರುವೆ. ನಿನ್ನ ಪ್ರೀತಿ ಕರುಣೆಯಿಂದಲೇ ನಾ ಜೀವಂತಳಾಗಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸುವುದಿಲ್ಲ ಏಸಯ್ಯ. ನನ್ನ ಜೀವನ ಹೀಗೆ ಎತ್ತಂತೆ ಇರೋದಿಲ್ಲ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸುವುದಿಲ್ಲ. ನನ್ನ ಜೀವನ ಹೀಗೆ ಎತ್ತಂತೆ ಇರೋದಿಲ್ಲ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ ಸಯ್ಯ. ನನ್ನ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಹೇಳೋಣವ, ನಾ ಸುರಿಸಿದ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ಬಿಟ್ಟು ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ಹೌದು ಸ್ವಾಮಿ, ನಮಗೆ ಕೊಟ್ಟಿರುವುದೆಲ್ಲವೂ ಅದು ನಿನ್ನ ಕೃಪೆಯಿಂದಲೇ ಅಪ್ಪ. ಕಳೆದ ವರ್ಷ ಪೂರ್ತಿ ರಾಜ ನಮ್ಮ ಕುಟುಂಬಗಳನ್ನು ಪೋಷಿಸಿದ ದೇವರು ನೀನು. ಕಳೆದ ವರ್ಷ ಪೂರ ಕರ್ತನೆ ನಮ್ಮನ್ನು ಸಾಕಿ ಸಲುಹಿ ನಾವು ಹೋಗುವಾಗಲೂ ಬರುವಾಗಲೂ ನಿನ್ನ ರಕ್ಷಣೆಯ ಬೆಂಕಿಯ ಬೇಲೆ ಇಟ್ಟು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಿನ್ನ ಚಿತ್ತದ ಪ್ರಕಾರ ನೆರವೇರಿಸಿದ ಕರ್ತನೆ ನಿನಗೆ ಸ್ತೋತ್ರ ಎಸಪ್ಪ. ಅಪ್ಪ ನಿನಗೆ ಸ್ತೋತ್ರ ದೇವ. ನಮ್ಮ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ ಕರ್ತನೆ ನಿನಗೆ ಸ್ತೋತ್ರ. ನಮ್ಮ ಕಷ್ಟದ ಸಮಯದಲ್ಲೂ, ನಮ್ಮ ದುಃಖದ ಸಮಯದಲ್ಲೂ, ನಮ್ಮ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ನಮ್ಮನ್ನು ತಳ್ಳಿ ಬಿಡದೆ ನಮ್ಮನ್ನು ಕೈ ಹಿಡಿದು ಮತ್ತೆ ಮೇಲಕ್ಕೆ ಎತ್ತಿದಂಥ ದೇವರು ನೀನೇ ಅಪ್ಪ. ನಿನಗೆ
ನಿನಗೆ ಸ್ತೋತ್ರ ಎಸಪ್ಪ. ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ ನೀನು ವಾಗ್ದಾನ ಮಾಡಿದ ಹಾಗೆ ಕಳೆದ ವರ್ಷ ಪೂರ ರಾಜ ನಮ್ಮ ಸಂಗಡ ಇದ್ದು ಎಲ್ಲ ಸಮಯದಲ್ಲೂ ಎಲ್ಲ ಗಳಿಗೆಯಲ್ಲೂ ನೀನು ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ದೇವ. ರಾಜ, ಮನುಷ್ಯರಾದರೋ ನಮ್ಮ ಹೊರಗಿನ ತೋರಿಕೆಯನ್ನು ನೋಡುವಂತರಾಗಿದ್ದಾರೆ, ನೀನಾದರೋ ನಮ್ಮ ಒಳಗಿನ ರಾಜ ನಮ್ಮ ಮನಸ್ಸನ್ನು ಪರೀಕ್ಷಿಸಿ ಅದನ್ನು ನೋಡಿದಂಥ ದೇವರು ನೀನೊಬ್ಬನೇ ಅಪ್ಪ. ಅಪ್ಪ, ನಾವು ಮಾನವರನ್ನು ನಂಬುವುದಿಲ್ಲ, ಮಾನವರನ್ನು ನೆಚ್ಚುವುದಿಲ್ಲ, ಬದಲಾಗಿ ನಾವು ನಂಬಿರುವ ದೇವರು ಜೀವಿಸುವಂಥ ದೇವರು. ನಾನು ನಂಬಿರುವಂಥ ದೇವರು ಎಲ್ಲ ಕಾರ್ಯಗಳನ್ನು ನಮಗೋಸ್ಕರ ಮಾಡಲು ಶಕ್ತನಾದಂಥ ದೇವರು ಅಪ್ಪ. ನಿಮ್ಮನ್ನು ನಾವು ಆರಾಧನೆ ಮಾಡ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಕೋಟಿ 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 ಸ್ತೋತ್ರ ಅಪ್ಪ. ಇದು ನಮ್ಮ ತಲಾಂತಿಂದಲ್ಲ, ನಮ್ಮ ಆದಾಯದಿಂದಲ್ಲ, ನಮ್ಮ ಐಶ್ವರ್ಯದಿಂದಲ್ಲ, ಬದಲಾಗಿ ನಿನ್ನ ಆತ್ಮನ ಸಹಾಯದಿಂದಲೇ ಅಪ್ಪ, ನಿನ್ನ ಕೃಪೆಯಿಂದಲೇ ಅಪ್ಪ. ಹೊಸ ವರ್ಷವನ್ನು ಕಾಣುವಂತೆ ಮಾಡಿದ್ದು ನಿನ್ನ ಕೃಪೆಯಿಂದಲೇ ಅಪ್ಪ. ನಿನಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ನಿನಗೆ ಸ್ತೋತ್ರ. ಸೇನಾಧೀಶ್ವರದ ಕರ್ತನೇ ನಿನಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರ ರಾಜ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದನ್ನ ನಿನ್ನ ಕೃಪೆ. ಬಲಹೀನಳಾದ ನನ್ನ ಬಲದಿಂದ ಉಪಯೋಗಿಸಿತು ನಿನ್ನ ಕೃಪೆ. ನಿನ್ನ ಕೃಪೆ ಮಾತ್ರವೇ ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ
ಕರ್ತನಾದ ದೇವರೇ, ಅಪ್ಪ ಸ್ವಾಮಿ, ಕುಟುಂಬಗಳಲ್ಲಿ ರಾಜ ನೀ ಮಾಡಿದ ಎಲ್ಲ ಮಹೋಪಕಾರಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಸ್ವಾಮಿ ನಾವು ಕುಟುಂಬವಾಗಿ ಸೇರಿ ಅಪ್ಪ ಈ ಕಾರ್ಯವು ಯೆಹೋವನಿಂದಲೇ ಆದದ್ದು ಎಂಬುದಾಗಿ ನಾವು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂತಹ ಸೌಭಾಗ್ಯವನ್ನು ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ನೀನು ಎಬಿನೇಸರ್ ಆಗಿದ್ದು, ಇಮ್ಮಾನುವೇಲನಾಗಿದ್ದು, ಯೆಹೋವ ರಾಫ ಆಗಿದ್ದು, ಯೆಹೋವ ಈರೆ ಆಗಿದ್ದು, ಅಪ್ಪ ಕರ್ತನೆ ಕಾಯುವ ಕರ್ತನು ನೀನಾಗಿದ್ದು, ಅಪ್ಪ ನೀನು ನಮ್ಮ ಸಂಗಡ ಇದ್ದು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಅಪ್ಪ ಕರ್ತನಾದ ದೇವರೇ, ನೀನೇ ನಮ್ಮನ್ನು ಪೋಷಿಸಿದಂಥ ದೇವರು, ನೀನೇ ನಮ್ಮನ್ನು ನಡೆಸಿದಂಥ ದೇವರು. ನಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದ ಹಾಗೆ ನಿನ್ನ ರಕ್ಷಣೆಯ ಬೆಂಕಿಯ ಮೇಲಿಟ್ಟು ಕಾಯ್ದು ಕಾಪಾಡಿದ್ದು ನಿನ್ನ ಕೃಪೆ ಮಾತ್ರವೇ ಅಪ್ಪ. ನಿನ್ನ ನಾಮಕ್ಕೆ ಕೋಟಿ 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 ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ, ಮರಣದ ಹಾಸಿಗೆಯಲ್ಲಿದ್ದಂಥ ನನ್ನ ಕರ್ತನೆ ತಾತನ್ನು ರಕ್ಷಿಸಿದಂಥ ದೇವರು ನೀನು ಅಪ್ಪ. ಕರ್ತನೆ, ನಮ್ಮ ಕುಟುಂಬವಾಗಿ ಎದ್ದಂಥ ಎಲ್ಲ ಸೈತಾನನ ಕ್ರಿಯೆಗಳನ್ನು ನೀನು ಲಯ ಮಾಡಿ, ಮನುಷ್ಯರ ಆಲೋಚನೆಗಳನ್ನು ನೀನು ಲಯ ಮಾಡಿ ಸ್ವಾಮಿ ಅಪ್ಪ. ನಮ್ಮ ತಲೆ ಮತ್ತೆ ಎತ್ತಿ ನಿಲ್ಲುವ ಹಾಗೆ ನೀನು ಮಾಡಿದ ಕರ್ತನು ನೀನು, ಅದಕ್ಕಾಗಿ ಸ್ತೋತ್ರ. ನನ್ನ ಗ್ರೇಸಲ್ಲ ಚಿಲ್ಡ್ರನ್ ಹೋಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ದೇವ. ನನ್ನ ಕುಟುಂಬದ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನನ್ನ ರಿಚಿ ಮತ್ತೆ ಜಾನಿಯನ್ನ ಹೇಮಕ್ಕ ಜೀವಿತದಲ್ಲಿ ಅಪ್ಪ ಇನ್ನೊಂದು ವರ್ಷ ಅಪ್ಪ ವಿವಾಹ ವಾರ್ಷಿಕೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡುವಂತಹ ಕೃಪೆಯನ್ನು ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ನಮ್ಮ ಕೌಟುಂಬಿಕ ಜೀವಿತದಲ್ಲಿ ನೀನು ರಾಜ ನಾಯಕನಾಗಿದ್ದು, ನೀನು ಅದಕ್ಕೆ ಎಲ್ಲವೂ ಆಗಿದ್ದು ಸ್ವಾಮಿ. ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಮ್ಮ ಎಲ್ಲ ಸ್ವಾಮಿ ಕಷ್ಟದ ಸಮಯದಲ್ಲಿ, ನೋವಿನ ಸಮಯದಲ್ಲಿ ಅಪ್ಪ, ಎಲ್ಲ ಕೊರತೆಗಳ ಸಮಯದಲ್ಲಿ ನೀನು ಮುಂದೆ ಹೋಗಿ ಎಲ್ಲ ದೆನೆಗಳನ್ನು ಸಮ ಮಾಡಿದ ದೇವರು ನೀನೇ, ಅದಕ್ಕಾಗಿ ಸ್ತೋತ್ರ ದೇವ. ಕರ್ತನೆ, ನೀನೇ ನಮ್ಮನ್ನು ಇಲ್ಲಿಯ ತನಕ ನಡೆಸಿದಂಥ ದೇವರು. ಇನ್ನು ಮುಂದೆಯೂ ಸ್ವಾಮಿ ನಾವೀಗಿರುವುದಕ್ಕಿಂತ 1000 ಪಟ್ಟು ನಮ್ಮನ್ನು ಹೆಚ್ಚಿಸುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅನೇಕರ ಮುಂದೆ ನಾವು ಸಾಕ್ಷಿಯ ಮಕ್ಕಳಾಗಿ ನಿಲ್ಲುವ ಹಾಗೆ, ಅನೇಕರನ್ನು ನಿನ್ನ ನಾಮದ ಕಡೆಗೆ ಕರೆದುಕೊಳ್ಳುವ ಅಂಥ ಮಕ್ಕಳಾಗಿ ನಾವು ಜೀವಿಸುವ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಎಸಪ್ಪ. ನಮ್ಮಿಂದ ನಿನಗೆ ಮಹಿಮೆ ಉಂಟಾಗುವಂತೆ ನೀನು ಮಾಡುವಂಥ ದೇವರು, ಮಾಡುತ್ತಿರುವಂಥ ದೇವರು, ಅದಕ್ಕಾಗಿ ಸ್ತೋತ್ರ ದೇವ. ನೀನು ಹಾಗೆ ನಡೆಸುವುದಕ್ಕಾಗಿ ಸ್ತೋತ್ರ ದೇವ. ಹೇಗೆ ಸ್ವಾಮಿ ಅಬ್ರಹಾಮನನ್ನು ನಡೆಸ್ತೀಯೋ, ಯೋಸೇಫನನ್ನು ನಡೆಸ್ತೀಯೋ, ಇಸಾಕನನ್ನು ನಡೆಸ್ತೀಯೋ, ಅದೇ ರೀತಿಯಾಗಿ ನಮ್ಮನ್ನು ನೀನು ನಡೆಸಿ ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ನೀವು ಮಾರ್ಪಡಿಸಲು ಶಕ್ತನು ನೀನು, ಅದಕ್ಕಾಗಿ ಸ್ತೋತ್ರ ಎಸಯ್ಯ. ಕರ್ತನೆ, ನಿನಗೆ ಸ್ತೋತ್ರ ದೇವ. ಇಲ್ಲಿಯ ತನಕ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬರಿಗೆ ಮಾತ್ರ ಸಲ್ಲುವಂಥದ್ದಾಗಿರಲಿ ರಾಜ. ನೀನೇ ಇದರ ಮೂಲಕ ಮಹಿಮೆಯೊಂದಿಕೋ ನಮ್ಮ ನಾವು ತಗ್ಗಿಸಿಕೊಳ್ತೇವೆ. ನಿನ್ನ ನಾಮವನ್ನು ಮಾತ್ರ ಮೇಲೆ ಕೆತ್ತುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.